ಸೇನೆ ಸೇರಲು ಮುಖ್ಯವಾಗಿ ಪ್ರೇರಣೆಯಾದ ಕಾಣದ ಕೈಗಳ ತರ ಸಹಾಯ ಮಾಡಿದ ಅಣ್ಣ ಅತ್ತಿಗೆ ಜಾಧವ್ ಕುಟುಂಬದ ಬಂಧುಗಳಿಂದ ಸನ್ಮಾನ ಕಾರ್ಯಕ್ರಮ. ಯುವಕರಿಗೆ ಸ್ಫೂರ್ತಿ, ದೇಶ ಪ್ರೇಮ ಹೆಚ್ಚಿಸಿದ ಜಾಧವ್ ಕುಟುಂಬ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಾ ಕೆಂದೂರ್ ಗ್ರಾಮದ ಒಂದು ಸರಳ ಆದರೆ ಹೃದಯ ಸ್ಪರ್ಶಿ ಗ್ರಾಮ. ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಬಾದಾಮಿ ಪಟ್ಟಣದಲ್ಲಿ ನಡೆದ ಈ ಕಾರ್ಯಕ್ರಮ ಪ್ರಚಾರಕ್ಕಾಗಿ ಅಲ್ಲ, ಇದು ಪ್ರೇರಣೆಗಾಗಿ. ಸ್ವಾರ್ಥಗಳ ಪ್ರಪಂಚದಲ್ಲಿ ಚಿಕ್ಕಮ್ಮನ ಮಗನಿಗೆ ಆಸರೆಯಾದ ನಿಸ್ವಾರ್ಥ ಜೀವಿಗಳು ಉಮೇಶ್ ಜಾಧವ್ ಮತ್ತು ವಿದ್ಯಾವತಿ ಜಾಧವ್. ಇವರು ವೃತ್ತಿಯಲ್ಲಿ ಶಿಕ್ಷಕರು. ತಮ್ಮನಿಗೆ ತಾಯಿ ತಂದೆಯ ಸ್ಥಾನದಲ್ಲಿ ನಿಂತ ಆ ಯುವಕನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವನಿಗೆ ಕಾಣದ ಕೈತರ ಸಹಾಯ ಮಾಡಿದ್ದಾರೆ. ಪ್ರಕಾಶ್ ಸೈನಿಕನಾಗಲು ಈ ಕೈಗಳು ತುಂಬಾ ಬಹುಮುಖ್ಯವಾಗಿದ್ದವು. ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿದ ಪ್ರಕಾಶ್ನಿಗೆ ತಂದೆ ತಾಯಿ ಗುರುಗಳಾಗಿ ಅವನಿಗೆ ಇಡೀ ಅವರ ಕುಟುಂಬಕ್ಕೆ ನೆರಳಾದ ಶಿಕ್ಷಕರು. ಪ್ರಕಾಶ್ನ ತಪ್ಪುಗಳನ್ನ ತಿದ್ದಿ ಬುದ್ಧಿ ಹೇಳಿ ಅವನಿಗೆ ಒಬ್ಬ ದೇಶ ಕಾಯುವ ಸೈನಿಕನನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಜೀವನದ ದಾರಿ ತೋರಿಸಿದ್ದಾರೆ. ಶಾಲೆಯಲ್ಲಿರುವ ಮಕ್ಕಳನ್ನ ತಮ್ಮ ಮಕ್ಕಳೆಂದು ಭಾವಿಸಿ ದಿನಾಲೂ ಪಾಠದ ಜೊತೆಯಲ್ಲಿ ಎಷ್ಟೋ ನೊಂದ ಬಡ ಮಕ್ಕಳ ಕಣ್ಣೀರು ಒರೆಸಿದ್ದಾರೆ. ಉಮೇಶ್ ಜಾಧವ್ ಅವರ ಕೈಯಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳು ತಮ್ಮ ಗುರಿ ತಲುಪಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ, ವಿಶೇಷವಾಗಿ ಬಡ ಕುಟುಂಬದಲ್ಲಿ ಜನಿಸಿದ ಯುವಕರು ಸೇನೆಗೆ ಸೇರಲಿ ಎನ್ನೋ ಉದ್ದೇಶದಿಂದ ಈ ಸಂದರ್ಭದಲ್ಲಿ ಕೆಂದೂರು ಗ್ರಾಮದ ಗೋಮವ್ವ, ಲೋಕಪ್ಪ ಜಾಧವ್, ಕುಮಾರ್, ಪ್ರಕಾಶ್, ಭೀಮಪ್ಪ, ರಘುನಾಥಿ ಇವರು ಸಿಆರ್ಪಿಎಫ್ಗೆ ಆಯ್ಕೆಯಾಗಿರುವ ಸಂತಸದ ಕ್ಷಣವನ್ನ ಕುಟುಂಬದವರೊಂದಿಗೆ ಹಂಚಿಕೊಂಡ ಸನ್ಮಾನ ಸಮಾರಂಭ ಇದಾಗಿದೆ. ದೇಶ ಸೇವೆಗೆ ಆಯ್ಕೆಯಾದ ಮಗನ ಸಾಧನೆಗೆ ಇಡೀ ಕುಟುಂಬ ಹೆಮ್ಮೆ ಪಟ್ಟ ಕ್ಷಣಗಳು ಇಲ್ಲಿ ಕಂಡುಬಂದವು. ಸನ್ಮಾನ ಸಮಾರಂಭದ ವಿವರ. ಕುಟುಂಬದ ಎಲ್ಲ ಬಂಧುಗಳು ಸೇರಿ ಪ್ರಕಾಶ್ ರಘುನಾಥಿಯವರಿಗೆ ಗೌರವ ಸಲ್ಲಿಸಿದ್ರು. ತಮ್ಮ ಜೀವನದ ಅನುಭವಗಳು, ಸಾಧನೆಯ ಹಾದಿ, ಕಷ್ಟಗಳು ಮತ್ತು ಯುವಕರಿಗೆ ನೀಡಿದ ಸಂದೇಶಗಳು ಎಲ್ಲರ ಮನಸ್ಸಿಗೆ ತಾಕಿದವು. ಕಾರ್ಯಕ್ರಮ ಚಿಕ್ಕದಾದರೂ ಚೊಕ್ಕ ರೀತಿ, ಅತಿಥಿಗಳಿಲ್ಲ, ಆಡಂಬರ ಇಲ್ಲ, ಆದರೆ ಭಾವನೆ, ಹೆಮ್ಮೆ ಮತ್ತು ಪ್ರೇರಣೆ ತುಂಬಿದ ಕಾರ್ಯಕ್ರಮ. ಕುಟುಂಬದ ಪರಿಚಯ. ತಾಯಿ ಶ್ರೀಮತಿ ರೇಣುಕಾ ರಘುನಾಥಿ, ಅಣ್ಣ ಶ್ರೀ ಉಮೇಶ್ ಲೋಕಪ್ಪ ಜಾಧವ್, ಅತ್ತಿಗೆ ವಿದ್ಯಾವತಿ ಉಮೇಶ್ ಜಾಧವ್, ಶಿಕ್ಷಕಿಯರು ದೊಡ್ಡಪ್ಪ ಗಂಗಾರಾಮ ಚೌಹಾಣ್, ದೊಡ್ಡವ್ವ ಶ್ರೀಮತಿ ಸೀತವ್ವ ಚೌಹಾಣ್, ಚಿಕ್ಕಪ್ಪಗಳು ಹಾಗೂ ಇನ್ನಿತರರು ಶಂಕರ ರಾಠೋಡ್, ಪಾಂಡುರಂಗ ಚೌಹಾಣ್, ಶಿವಾಜಿ ರಾಠೋಡ್, ಸೋಮು ಪಮ್ಮಾರ್, ನಿವೃತ್ತ ಸೈನಿಕರು, ಮಂಜುನಾಥ್ ಸ್ವಾರಿ, ಸೈನಿಕರ ಹಾಗೂ ಆರಕ್ಷಕರ ಅಪ್ಪಟ ಅಭಿಮಾನಿ ರಾಜಣ್ಣ ಹಂಚಿನಮಠ್ ಮತ್ತು ಜಾಧವ್ ಕುಟುಂಬದ ಎಲ್ಲ ಸದಸ್ಯರು, ಕುಟುಂಬದ ಎಲ್ಲ ಬಂಧುಗಳು ಈ ಸನ್ಮಾನದಲ್ಲಿ ಭಾಗವಹಿಸಿದ್ರು. ಈ ರೀತಿಯ ಕಾರ್ಯಕ್ರಮಗಳು ಒಬ್ಬ ವ್ಯಕ್ತಿಯ ಸಾಧನೆ ಮಾತ್ರವಲ್ಲ, ಇಡೀ ಊರಿನ, ಇಡೀ ಯುವಕರಿಗೆ ದಾರಿ ತೋರಿಸುತ್ತವೆ. ದೇಶ ಸೇವೆಗೆ ಸೇರುವ ಕನಸು ಕಂಡ ಯುವಕರಿಗೆ ಈ ಸಾಧನೆ ಒಂದು ಜೀವಂತ ಉದಾಹರಣೆ. ಇಂತಹ ಸರಳ ಆದರೆ ಅರ್ಥಪೂರ್ಣ ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಇನ್ನಷ್ಟು ನಡೆಯಲಿ ಎಂದು ಆಶಿಸುತ್ತೇವೆ. ವರದಿಗಾರ ಕೆಎಚ್ ಶಾಂತಗೇರಿ, ಕನಕ ಟಿವಿ, ಬಾಗಲಕೋಟ್. ಕನಕ ಟಿವಿ ಕನ್ನಡ ಸೋತೆ ನಿಮ್ಮದು, ಧ್ವನಿ ನಮ್ಮದು. ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ಅಂದ್ರೆ ಮೊದಲಿನ ಅದನ್ನ ನೆನೆಸುತ್ತಾ ಈಗಿಂದನ್ನ ಸಂತೋಷ ಪಡುವಂತ ಕ್ಷಣ. ತಾಯಿಯವರಾದಂತ ನಮ್ಮ ಚಿಕ್ಕಮ್ಮ ಅವರಾಗಬೇಕು, ರೇಣವ್ವ ಅಂತೆ, ಅವರು ನಮ್ಮ ಕುಟುಂಬಸ್ಥರು ಎಲ್ಲರೂ ಒಂದ್ ರೀತಿಯಿಂದ ಒಂದು ಲೆಕ್ಕಕ್ಕೆ ಚಲೋ ಇದ್ರು ಎಲ್ಲರೂ. ಆದ್ರೆ ಇನ್ನೊಬ್ರು ಚಿಕ್ಕಮ್ಮವರು ತುಂಬಾ ಕಷ್ಟದಲ್ಲಿದ್ರು. ತಮ್ಮ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ಹಗಲು ರಾತ್ರಿ ಒಬ್ಬಕ್ಕಿನೇ ಶ್ರಮವನ್ನ ಪಟ್ಟು ಆ ಕೆಲಸ ಕಾರ್ಯಗಳನ್ನ ಮಾಡಿ ಅದೇನು ಕಣ್ಣೀರನ್ನ ತನ್ನ ತಂಗಿಯ ಅಕ್ಕರಂತಲೇ ಬಂದು ಹೇಳ್ಕೊಡ್ತಿದ್ಲು. ಅಕ್ಕ ಏನ್ ಮಾಡ್ಬೇಕು, ತುಂಬಾ ಕಷ್ಟ ಇದೆ ಜೀವನ ಸಾಗಿಸ್ಬೇಕಂದ್ರೆ. ಗಂಡ ನೋಡಿದ್ರೆ ಒಂಥರ ಅದಲ್ಲ, ನಾನು ಒಂಥರ ಅದೀನಿ, ಮಕ್ಕಳು 4-5 ಮಕ್ಕಳಾಗ್ಯಾವ ನನಗೆ. ಹೇಗಾರ ಜೀವನವನ್ನ ನಿಭಾಯಿಸಬೇಕು, ಮುಂದೆ ಹೋಗ್ಬೇಕಂತೆ ಹಗಲಿರುಳು ಕಷ್ಟಪಟ್ಟಾಗ ಕಷ್ಟಪಟ್ಟರೆ ತಕ್ಕ ಫಲ ಸಿಗುತ್ತ. ಈಗ ಏನಾದ್ರು ಕಷ್ಟ ಬಂತಂದ್ರೆ ದೇವರು ಯಾರು ಕಷ್ಟಪಟ್ಟಿರ್ತಾರೋ ಅವರಿಗೆ
ಫಲ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಆ ಪರಮಾತ್ಮನೇ ಹೇಳಿದ್ದಾನೆ. ಆ ಒಂದು ಫಲವನ್ನ ಇವತ್ತು ಆ ಸಂದರ್ಭ ಬಂದಿದೆ. ಆ ಫಲವನ್ನ ಗಿಟ್ಟಿಸ್ಕೊತಂತ ಒಬ್ಬ ಹಿರಿಯ ಮಗ, ಆ ರೇಣವನ್ನ ದೊಡ್ಡ ಮಗನೇ ಪ್ರಕಾಶ್ ರಘುನಾಥಿ ಅಂತ ಹೇಳಿ ನನಗೆ ತಮ್ಮ ಆಗ್ಬೇಕು. ಏನಪ್ಪಾ ಅಂದ್ರೆ ಅವ್ನು ಸಣ್ಣವರಿದ್ದಾಗ ನಮ್ಮ ಅಣ್ಣನ ಮನೆಯಾಗ ಏನ್ ಮಾಡಿದ್ದ ಅಂದ್ರ ಬಂದು ಕಲ್ಯಾಣ ಅವ್ರವ್ವ ಹೇಗಾದ್ರೂ ಮಾಡಿ ನನ್ನ ಮಗನನ್ನ ನೀನು ಗುರಿ ಮುಟ್ಟಿಸ್ಲೇಬೇಕು ಅಂತ ಹೇಳಿದಾಗ ನನ್ನ ಮನೆಯಲ್ಲೇ ಬಿಟ್ಟು ಹೋಗುವಂತೆ ಅವರು ನಮ್ಮ ಅಣ್ಣನ ಮನೆಯಲ್ಲೇ ಬಿಟ್ಟು ಹೋಗಿದ್ರು. ಅಲ್ಲಿ ಏನ್ ಮಾಡಿದ್ರು ಅಂದ್ರ ತುಂಬಾ ಅಲ್ಲೇ ನಮ್ಮ ಅಣ್ಣನ ಮೊದಲಿಗೆ ಬಹಳ ಎಜುಕೇಶನ್ ಮತ್ತ ಈ ಜೀವನವನ್ನ ಹೆಂಗ ಬಿಲ್ಡಪ್ ಮಾಡ್ಬೇಕು, ಹೇಗೆ ಓಯ್ಬೇಕು, ಹೇಗೆ ಸಾಧನೆ ಮಾಡ್ಬೇಕು, ಹೇಗೆ ಬದುಕಬೇಕು ಜೀವನದಲ್ಲಿ ಅಂತ ಹೇಳಿ ಅವರು ನಮ್ಮನ್ನ ಗೈಡ್ ಮಾಡ್ತಿದ್ರು ಫಸ್ಟ್ ನಿಂತ. ಅವ್ರನ್ನ ನೋಡ್ತಾ ನೋಡ್ತಾ ಬೆಳೆದಿದ್ದೀವಿ ನಾವು. ನಮ್ಮಪ್ಪ ಅವರು ಕೂಡ ಏನ್ ಮಾಡಿದ್ದಲ್ಲ ಅಂದ್ರ ಹೀಗೆ ಬೆಳಿಬೇಕು ಹಾಗೆ ಬೆಳಿಬೇಕು ನಮ್ಮಂತ ಏನೂ ಹೇಳಿಲ್ಲ. ಆದ್ರ ಫಸ್ಟ್ ಆಫ್ ಆಲ್ ಫಸ್ಟ್ ನಮ್ಮ ಮನೆಯಲ್ಲಿ ಹೆಜ್ಜೆ ಇಟ್ಟಂತ ನಮ್ಮ ಅಣ್ಣ ಅದನ್ನಲ್ಲ, ಅದನ್ನ ನೋಡಿಯೇ ಎಲ್ಲರೂ ಬೆನ್ನತ್ತಿದ್ದು ನಾವು. ಇವ್ರು ಹೀಗ್ ಮಾಡ್ಯಾರ ಅಂದ್ರೆ ನಾವು ಕೂಡ ಆಗ್ಲೇಬೇಕು, ಏನಾದ್ರೂ ಆಗ್ಬೇಕು, ಕಲೀಲೇಬೇಕು ಅಂತ ಛಲ ತೊಟ್ಟವ್ರು. ಇವತ್ತು ಎಲ್ಲರೂ ಒಂದೊಂದು ಹಂತದಲ್ಲಿ ಬಂದಿದ್ದೀವಿ. ಅದ ಕಾರಣಕರ್ತ ಯಾರಂದ್ರ ನಮ್ಮ ಅಣ್ಣ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಚಿಕ್ಕಮ್ಮರದಾರಲ್ಲ, ನಾವು ಏನ್ ಮಾಡ್ತಿದ್ದೇವೆ ಅಂದ್ರ ಚಿಕ್ಕಮ್ಮ ಎಲ್ಲರೂ ಅಕ್ಕಂದಿರು ತಂಗಿಯರು ಅಕ್ಕರ ಮಕ್ಕಳಂತರೂ ಎಲ್ಲರೂ ಜಾಬ್ ಹೋಲ್ಡರ್ಸ್ ಆಗ್ಬಿಟ್ರು. ಎಲ್ಲರೂ ಜಾಬ್ ಹೋಲ್ಡರ್ಸ್ ಆಗ್ಬಿಟ್ರು. ಆದ್ರೆ ನೀವೊಬ್ಬಕ್ಕೆ ತಂಗಿ ಉಳಿದ್ಬಿಟ್ಟು ಈಗ ನಿನ್ನ ಮನೆಯಲ್ಲಿ ಒಂದು ಜಾಬ್ ಖಂಡಿತ ಆಗುತ್ತಾ ಅಂತ ಹೇಳಿ ನಾವು ಮೊದಲಿಗೆ ಕನಸು ಕಂಡುಕೊಂಡಿದ್ವಿ. ಫ್ಯಾಮಿಲಿನೇ ಕೂಡ ಎಜುಕೇಶನ್ ಅಲ್ಲಿ ಒಂದು ಇಂಪ್ರೂವ್ಮೆಂಟ್ ಐತಂತ ನಮ್ಗ ಅನಿಸ್ತಿತ್ತು. ಆದ್ರೂ ಬಹಳಷ್ಟು ದಿವಸ ಏನಾಗ್ಲಿಲ್ಲ ಅಂದ್ರೆ ಹುಡುಗ ಕಲಿತಿದ್ದ, ಆದ್ರೂ ಫೇಲ್ ಆಗ್ತಿದ್ದ. ಏನ್ ಮಾಡ್ತಾನ ಅನ್ನೋದು ನಮಗೂ ಗೊತ್ತಿರ್ಲಿಲ್ಲ. ಏನಪ್ಪಾ ಪ್ರಕಾಶ, ಎಲ್ಲರೂ ನಾವು ಒಂದೊಂದು ಹಂತಕ್ಕೆ ಬಂದಿದ್ವಿ. ಮತ್ತೆ ನಿಮ್ಮಪ್ಪನ ಪರಿಸ್ಥಿತಿ, ನಿಮ್ಮ ಅವನ ಪರಿಸ್ಥಿತಿ ನೋಡಿದ್ರ ತುಂಬಾ ಕೆಟ್ಟದಾಗಿದೆ. ಅದನ್ನ ಹೇಗ್ ಮಾಡ್ಬೇಕು, ನೀನು ಮುಂದುವರೆಸ್ಕೊಂಡು ಹೋಗ್ಬೇಕಲ್ಲ. ನೀನು ಬಂದಾಗ ಕೂಡ ನಮ್ಮ ಹಂಗನೆ ನೀವು ಕೂಡ ಇರ್ಬೇಕು. ಅದಕ್ಕೆ ಏನೇನು ಸಪೋರ್ಟ್ ಬೇಕು ಅದಕ್ಕೆ ಕೇಳು. ನೀ ಏನೇನು ಓದ್ತಿ ಅದನ್ನ ನಿನಗೂ ಹೇಳ್ಬೇಕು. ಎಲ್ಲ ಬಂದ ನೀ ಕಷ್ಟ ಪಡ್ಬೇಕಪ್ಪ. ನೀ ಮಾಡಿದ್ರೆ ನಿನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿಕಂದ್ರೆ ಆಗಲ್ಲ ಅಂದಾಗ ಅಣ್ಣ ನಾನೆಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದ. ಬಾಲ್ಕೋಟಿ ಹಚ್ಚಿದ, ಅಲ್ಲೆಲ್ಲೇ ಹಚ್ಚಿದ, ಎಲ್ಲೆಲ್ಲೋ ಹಚ್ಚಾನೋ ಅವನಿಗೆ ಗೊತ್ತು. ಊಟಕ್ಕಾಗಿ ಪರದಾಡ, ಊಟ ಕೂಡ ಸಿಕ್ಕಿಲ್ಲ ಅವನಿಗೆ. ಒಂದೊಂದ್ ದಿವಸ ಬೇರೆದವರು ಹೇಳ್ತಿದ್ರಂತೆ ಅವನಿಗೆ, ಊಟ ಮಾಡುವಾಗ ಎಷ್ಟು ಊಟ ಮಾಡ್ತೀವೋ ಇಷ್ಟೊಂದು ಊಟ ಮಾಡಿ, ನೀನು ಊಟ ಮಾಡೋದಕ್ಕೆ ನನಗ ಊಟ ಕೂಡ ನಿನಗೆ ಹಾಕ್ಲಿಕ್ಕೆ ನಮಗ್ ಭಯ ಆಗತ್ತೆ. ನಿನಗೆ ಊಟ ಇಷ್ಟು ಮಾಡ್ತೀಯಲ್ಲ ಅಷ್ಟು ಮಾಡ್ತೀಯಲ್ಲ ಅಂತ ಹೇಳಿ ಆ ಹಾಸ್ಟೆಲ್ ಓನರ್ ಕೂಡ, ಹಾಸ್ಟೆಲ್ ವಾರ್ಡನ್ ಕೂಡ ಇವತ್ತು ದಿವಸ ನಿಮ್ ತಮ್ಮರಿ ಬರೀ ಊಟಕ್ಕಾಗಿ ಅವ ಎಡ್ಮಿಷನ್ ಮಾಡ್ಯಾರ ನಮ್ಮ ಹಾಸ್ಟೆಲ್ನಾಗ. ಪದೇ ಎರಡು ಮಾಡ್ತಾರೆ ನಮ್ಮ ಹಾಸ್ಟೆಲ್ನಾಗ ಬಂದು ಎಡ್ಮಿಷನ್ ಮಾಡ್ತಾನ್ರಿ ಊಟಕ್ಕಾಗಿ. ಅವ್ನು ಏನು ಸಾಧನೆ ಮಾಡುದಲ್ಲ ಅಂತ ಹೇಳಿದಾಗ ಒಂದ್ಸಲ ಕೆಟ್ಟ ಅನ್ಸ್ಬಿಡ್ತಿತ್ತು. ನಮ್ಮ ಸುರೇಶ್ ಮಾಮ ಅವರ ಹವಾಲ್ದಾರ್ ಅವರು ಹೇಳ್ತಾರೆ, ಆ ಹುಡುಗ ಬರೇ ಊಟಕ್ಕಾಗಿ ಹಚ್ಚನ, ಅವನೇನು ಸಾಧನೆ ಮಾಡುದಿಲ್ಲ. ಅವ್ನು ನೋಡಿದ್ರೆ ಬಹಳ ಕೆಟ್ಟ ಅನ್ಸುತ್ತೆ ನನಗೆ. ಅವ್ನು ಹೋಗಿ ಹೊಡಿತೀನಿ, ಅವನ್ ಏನಾರ ಆಗ್ತಾನೋ ಇಲ್ಲೋ ಕೇಳಿ ಅಂತ ಹೇಳಿ ಮಾಮ ಅವ ಮಾಡ್ತಾನೆ, ಖಂಡಿತ ಮಾಡ್ತಾನೆ ಅಂತ ಹೇಳಿದ್ದು. ಇವತ್ತು ಅವ್ರೆಲ್ಲರ ಮಾತುಗಳನ್ನ, ಅವ್ರು ಹೇಳಿದ ಎಲ್ಲ ಮಾತುಗಳನ್ನ ಬದಿಗೊತ್ತಿ ಇವತ್ತು ಅದ್ಭುತವಾದ ಈ ದೇಶ ಸೇವೆ ಮಾಡುವಂತ ಅವಕಾಶ ಅವನಿಗೆ ಸಿಕ್ಕಿದೆ. ನಮಗೇನೋ ಇಲ್ಲಿ ಟೀಚರ್ ಆಗಿ ಒಂದು 60 ಜನರನ್ನು 1000 ಜನರನ್ನು ವಿದ್ಯೆ ಕಲಿಸಬಹುದು, ನಾವು ಇಲ್ಲೇ ದೇಶದಲ್ಲಿ ಇರಬಹುದು. ಆದ್ರ ಅವ ಎಲ್ಲಿ ಹೋಗ್ಯಾನಂದ್ರ ನಮ್ಮನ್ನೆಲ್ಲ ಕಾಯ್ಲಿಕ್ಕೆ, ಆ ಒಂದು ಸಾಧನೆ ಮಾಡ್ಲಿಕ್ಕೆ ಆ BSF ಅನ್ನ ಪೊಲೀಸ್ ಸ್ಥಾನವನ್ನ ಪಡೆದು ನಾವು ಇಲ್ಲೇ ಸಂತೋಷವಾಗಿ ಇರ್ಲಿಕ್ಕೆ ಅವನು ಕಾರಣಕರ್ತನಾಗ್ಯಾನ ಅಂತ ಹೇಳಿ ನಾ ಈ ವೇದಿಕೆಯಲ್ಲಿ ಭಾವಿಸ್ತೇನೆ. ಇನ್ನ ಮುಂದಿನ ಬೆಳೆದು ಬಂದಂತಹ ದಾರಿ, ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಚಿಕ್ಕವನಿರುವಾಗಲೇ 2 ವರ್ಷದ ಮಗು ಇದ್ದಾಗಲೇ ನಿಜವಾಗಿ ಈ ಸಂದರ್ಭದಲ್ಲಿ ನಮ್ಮ ತಾಯಿಯನ್ನ ನಾನು ನೆನೆಸ್ಕೊಳ್ಳಿಕ್ಕೆ ಬಹಳಷ್ಟು ಹೆಮ್ಮೆ ಪಡ್ತೀನಿ. ಯಾಕಪ್ಪ ಅಂತಂದ್ರ ಅವರ ಒಂದು ಛಲ, ಈ ಒಂದು ತಾಂಡದಲ್ಲಿ ನಮ್ಮ ಮನೆ ಒಂದು ಶಿಕ್ಷಣದ ಮನೆ ಆಗ್ಬೇಕು,
ಕಲಿತಂತಹ ಎಲ್ಲ ಮಕ್ಕಳು ಒಂದು ಸಾಧನೆಯನ್ನು ಮಾಡಬೇಕು ಅಂತ ಅವರು ಅಂಗವಿಕಲರಿದ್ದರೂ ಕೂಡ ನಮ್ಮ ತಾಯಿಯವರು ಸಾಕಷ್ಟು ಒಂದು ಶ್ರಮವನ್ನು ಪಟ್ಟು ಎಲ್ಲರನ್ನ ವಿದ್ಯಾಭ್ಯಾಸವನ್ನಾಗಿ ಕಲಿತು ನಾವೆಲ್ಲರೂ ವಿದ್ಯಾವಂತರಾಗಿದ್ದೀವಿ. ಆ ಒಂದು ತಾಯಿಯ ಕೋರಿಕೆಯಂತೆ ನಾವು ಪ್ರಕಾಶ್ ಸಣ್ಣವರಿರುವಾಗಲೇ ನಮ್ಮ ಮನೆಯಲ್ಲಿ ಕರೆದುಕೊಂಡು ಅವನಿಗೆ ಒಂದು ಶಿಕ್ಷಣವನ್ನ ನೀಡಿದ್ದೀವಿ. ಅವನಲ್ಲಿ ಕಲಿಯುವಂತಹ ಒಂದು ಛಲ ಇತ್ತು. ಎಲ್ಲೆಲ್ಲಿ ಅವನು ಎಡುತ್ತಿದ್ದ ಅಲ್ಲಿ ನಾವು ಅವನಿಗೆ ಸ್ವಲ್ಪ ಗೈಡ್ ಮಾಡ್ತಿದ್ದೀವಿ. ಆ ಒಂದು ತಿದ್ದುವಿಕೆಯಿಂದ ಅವನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಅವನ ಸ್ವಂತ ಪರಿಶ್ರಮ ಕೂಡ ಬಹಳಷ್ಟಿದೆ. ಒಂದು ಅಕಾಡೆಮಿಯಲ್ಲಿ ಒಂದು ತರಬೇತಿಯನ್ನು ಪಡೆದು ಆಮೇಲೆ ಆ ಒಂದು CRPF ದಲ್ಲಿ ಸೆಲೆಕ್ಟ್ ಆಗ್ತಾನೆ. ಅವನಿಗೆ ಹೇಳಿದ್ವಿ, ಸಾಕಷ್ಟು ಜನ ಊರಿನಲ್ಲಿ ವಿದ್ಯೆಯನ್ನು ಕಲಿತು ಹಾಗೆ ಅಡ್ಡಾಡ್ತಾ ಇದಾರ. ಆದ್ರೆ ನೀನು ಹಂಗ ಅಡ್ಡಾಡಿದ್ರಪ್ಪ ಅಂತಂದ್ರ ನಿಮ್ಮ ಬಡತನ ಪರಿಸ್ಥಿತಿಯನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ತಾಯಿಯ ನೋವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ನೀ ಏನಾದ್ರೂ ಮಾಡು, ಯಾವ್ದಾದ್ರೂ ಒಂದು ನೌಕರಿಯನ್ನು ಹಿಡ್ಕೋ. ಸಾಕಷ್ಟು ಒಂದು ನೌಕರಿಯಲ್ಲಿ ಕರೀತಾ ಇದಾರೆ, ನೀನು ಅರ್ಜಿ ಹಾಕು. ಆ ಒಂದು ಯಾವ್ದೋ ಒಂದು ನೌಕರಿಯನ್ನ ಪಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೊಂದು ಆಧಾರ ಸ್ತಂಭ ಆಗುತ್ತದ ಅಂತ ಹೇಳಿದೀವಿ. ಅದೇ ರೀತಿ ಅವನು ಕೂಡ ಒಂದು ತಲೆಯಲ್ಲಿ ಹಾಕೊಂಡು ಅಭ್ಯಾಸವನ್ನು ಮಾಡಿ ಈ ಒಂದು ಮಟ್ಟಕ್ಕೆ ತಲುಪಿದ್ದಾನೆ. ಬಹಳಷ್ಟು ಹೆಮ್ಮೆ ಅನಿಸ್ತದ. ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಒಂದು ಜಾಬ್ ನಲ್ಲಿದ್ದೇವೆ. ಎಲ್ಲರೂ ನಾವು 3 ಜನ ಅಣ್ಣತಮ್ಮರು ಎಲ್ಲರೂ ಒಂದು ಜಾಬ್ ನಲ್ಲಿದ್ದೀವಿ. ಜೊತೆಗೆ ನಮ್ಮ ಜೊತೆಯ ಒಂದು ಧರ್ಮ ಪತ್ನಿಯರು ಕೂಡ ಅವರು ಕೂಡ ಜಾಬ್ ನಲ್ಲಿದ್ದಾರೆ. ಜೊತೆಗೆ ನಮ್ಮ ಅಕ್ಕಂದಿರು ಅಕ್ಕ ಕೂಡ ಅವರು ಅಂಗನವಾಡಿ ಸೂಪರ್ವೈಸರ್, ಅವ್ರ ಮಗಳು ಕೂಡ ಒಂದು PSI ಆಗ್ತಾಳೆ. ಹೀಗೆ ಇದೆಲ್ಲ ಒಂದು ಮರವಾಗಿ ಹೊಮ್ಮಿದೆ. ಚಿಕ್ಕದಾದಂತಹ ಒಂದು ಸಸಿ ಮರವಾಗಿ ಹೊಮ್ಮಿ ಸಾಕಷ್ಟು ಜನರಿಗೆ ಒಂದು ನೌಕರಿಯನ್ನು ಕೊಡಿಸಿದಂತಹ ಒಂದು ಪುಣ್ಯ ಯಾರಿಗೆ ತಟ್ಟತ್ತಪ್ಪ ಅಂದ್ರ ನಮ್ಮ ತಾಯಿಯವರಿಗೆ ತಟ್ಟತ್ತ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಹೆಮ್ಮೆ ಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಆ ಮಗುವನ್ನ ಕುರಿತು ಪ್ರಕಾಶ್ ರಘುನಾಥ್ ಕುರಿತು ಗ್ರಾಮಸ್ಥರಾದಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹೇಮಂತ್ ದೊಡ್ಡಮನಿ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಕಂಡು ಚಪ್ಪಾಳೆ ತಟ್ಟುವಾಗ ಸಾಕಷ್ಟು ಮನಸ್ಸು ತುಂಬಿ ಬರುತ್ತೆ. ಶ್ರೀಮಂತರ ಮಕ್ಕಳು ಸಾಧನೆ ಮಾಡೋದನ್ನ ನಾವೆಲ್ಲ ನೋಡಿರ್ತೀವಿ. ಶ್ರೀಮಂತರ ಮಕ್ಕಳಿಗೆ 1000 ದಾರಿಗಳಿರ್ತವೆ ಸಾಧನೆ ಮಾಡೋದಕ್ಕಾಗಲಿ ಅಥವಾ ಯಾವುದಾದ್ರೂ ಒಂದು ಗುರಿಯನ್ನ ಮುಟ್ಟಬೇಕಾಗಲಿ. ಆದ್ರೆ ಬಡವರ ಮಕ್ಕಳಿಗೆ ಅವ್ರು ಕಷ್ಟನೇ ಪಡಬೇಕು, ಉಪವಾಸನೆ ಮಾಡಬೇಕು. ಗುರಿ ಮುಟ್ಟಲು ಕಷ್ಟವಾದಾಗ ಕಣ್ಣೀರು ಸುರಿಸೋದನ್ನ ನಾವು ನೋಡ್ತೇವೆ. ಅಂತಹ ಕಷ್ಟದ ಕುಟುಂಬದಲ್ಲಿ ಬೆಳೆದು ತಂದೆ ತಾಯಿಯರ ಆಶೀರ್ವಾದ ಇರಬಹುದು, ಆದ್ರೆ ಮಾರ್ಗದರ್ಶನ ಇಲ್ಲದೆ ಇದ್ರೂ ಕೂಡ ಅನೇಕ ಜನರ ಸಹಕಾರ ಪಡೆದು ಸಮಾಜದಲ್ಲಿ ಅತ್ಯಂತ ಕಷ್ಟದ ದಿನಗಳನ್ನು ಕಳೆದು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಅಗ್ನಿವೀರ್ ಯೋಜನೆ ಅಡಿಯಲ್ಲಿ ಅವರು ಇವತ್ತು ದೇಶದ ಸೈನಿಕನಾಗಿ ಹೊರಹೊಮ್ಮಿದ್ದಾರೆ. ಇವತ್ತು ಈ ದೇಶದ 2 ಕಣ್ಣುಗಳು ಯಾವುದು ಆಗಿದ್ರೆ ಅದು ದೇಶದ ಗಡಿ ಕಾಯುವ ಸೈನಿಕ ಮತ್ತು ಈ ದೇಶಕ್ಕೆ ಅನ್ನ ನೀಡುವ ಅನ್ನದಾತ. ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಒಬ್ಬ ಸೈನಿಕ ಮೈ ಮರೆತು ನಿದ್ದೆ ಮಾಡಿದರೆ ನಾವೆಲ್ಲ ಬದುಕೋದಕ್ಕೆ ಸಾಧ್ಯವಿಲ್ಲ. ಬಿಸಿಲು, ಮಳೆ, ಗಾಳಿ, ಚಳಿ, ಕಾಡು, ಮೇಡು ಇವನ್ನೆಲ್ಲವನ್ನ ಲೆಕ್ಕಿಸದೆ ಇಲಾಖೆ ಮತ್ತು ಸರ್ಕಾರ ಕೊಟ್ಟಂತಹ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದರ ಮೂಲಕ ತಮ್ಮ ಜೀವವನ್ನ ಒತ್ತೆ ಇಟ್ಟು ನಮ್ಮೆಲ್ಲರ ಜೀವನವನ್ನ ಕಾಪಾಡುವ ಶಕ್ತಿ ಯಾರಿಗಾಗಿದ್ರೆ ಅದು ಭಾರತೀಯ ಸೈನಿಕರಿಗೆ ಮಾತ್ರ. ಅಂತಹ ಕಷ್ಟದ ಕೆಲಸವು ಕೂಡ ಪಾಲಿಗೆ ಬಂದದ್ದು ಪಂಚಾಮೃತ ಎಂಬಂತೆ ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮೆಲ್ಲರನ್ನ ಈ ಕುಟುಂಬಸ್ಥರನ್ನ ದೂರ ಇಟ್ಟು ಇವತ್ತು ಅವರು ಸೇವೆ ಮಾಡಬೇಕಾದ್ರೆ ಸಾಕಷ್ಟು ಎಡರು ತೊಡರುಗಳನ್ನ ಅವರು ದಾಟಿ
ನಮ್ಮೆಲ್ಲರ ನೆನಪುಗಳು ಬಂದರೂ ಕೂಡ ಅದನ್ನ ಮೀರಿ ಅವರು ಸೇವೆಯನ್ನು ಸಲ್ಲಿಸಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಆದಾಗ ನಮ್ಮನ್ನೆಲ್ಲ ನೆನೆಸ್ಕೊಂಡ್ರು ಕೂಡ ನಾವು ಅವ್ರ ಎದುರುಗಡೆ ಇರೋದಿಲ್ಲ. ಆದರೂ ಕೂಡ ಧೃತಿಗೆಡದೆ ಸೈನ್ಯದಲ್ಲಿ ಸೇವೆ ಸಲ್ಲಿಸುವ ಎಲ್ಲ ವಿಭಾಗದ ಸೈನಿಕರು ತಾಯ್ನಾಡಿಗಾಗಿ ತಮ್ಮ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧವಾಗಿರ್ತಾರೆ. ಅಂತಹ ಕಷ್ಟದ ಕೆಲಸವನ್ನ ಆಯ್ಕೆ ಮಾಡಿಕೊಂಡು ಇವತ್ತು ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿ ಇವತ್ತು ತಾಯ್ನಾಡಿಗೆ ಮರಳಿದ್ದಾರೆ. ಇರುವ ಕೆಲವೇ ಒಂದು ರಜೆಯ ಕೆಲವೇ ದಿನಗಳಲ್ಲಿ ಈ ಒಂದು ಸರಳ ಸಮಾರಂಭವನ್ನ ಏರ್ಪಡಿಸಿ ಅವರ ಬೆನ್ನು ತಟ್ಟುವ ಕೆಲಸವನ್ನ ನಮ್ಮ ಉಮೇಶ್ ಜಾಧವ್ ಮತ್ತು ಅವರ ಕುಟುಂಬಸ್ಥರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಬೆನ್ನಿಗೆ ಬೆನ್ನಾಗಿ ನಿಲ್ಲುವಂತಹ ಒಂದು ಯೋಚನೆಗೆ ನಾವು ಒಂದು ಚಪ್ಪಾಳೆಯನ್ನು ತಟ್ಟಬೇಕಾಗ್ತದೆ. ಗೊತ್ತಿರತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಈಗಾಗಲೇ ಪ್ರಕಾಶ್ ಬಗ್ಗೆ ಸಾಕಷ್ಟು ವಿಷಯ ಹೇಳಿದ್ದಾರೆ. ಯಾಕಂದ್ರೆ ನಮಗಿಂತ ಅವರಿಗೆ ಜಾಸ್ತಿ ಗೊತ್ತಾಗಿದೆ. ಬಟ್ ಒಬ್ಬ ವ್ಯಕ್ತಿ ಒಂದು ಸಾಧನೆ ಮಾಡಬೇಕಾದ್ರೆ ಅವನಿಂದ ಅಷ್ಟೇ ಸಾಧ್ಯ ಆಗೋದಲ್ಲ. ಆ ವಾತಾವರಣ, ಹಿರಿಯರು, ಸ್ನೇಹಿತರು ಮತ್ತು ಅಣ್ಣ ತಮ್ಮಂತರು ಎಲ್ಲರ ಸಹಕಾರ ಬೇಕಾಗಿದೆ. ಇವತ್ತ ಪ್ರಕಾಶ್ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಮತ್ತು ತಾಯಿ ಪಟ್ಟಿರ್ತಕ್ಕಂಥ ಕಷ್ಟ ಪ್ರತಿಫಲ ಸಿಕ್ಕಿದೆ ಅವರಿಗೆ. ಆಮೇಲೆ ವಾತಾವರಣ, ನಾವಿರ್ತಕ್ಕಂಥ ವಾತಾವರಣ ನೋಡ್ರಿ, ಇಲ್ಲೆಲ್ಲ ಕುತ್ಕೊಂಡಿರಲ್ಲ, ಎಲ್ಲರೂ ಒಂದೇ ಬಳ್ಳಿಯ ಹೂಗಳು ಇವೆಲ್ಲವು. ಅಂದ್ರೆ ಒಬ್ಬರನ್ನೊಬ್ರು ನಾವು ಕಲಿತಿರ್ತೀವಿ ನಾವು. ಹಾಗಾಗಿ ನಮಗೆ ನಾವೆಲ್ಲರೂ ಬಂದವ್ರು, ನೀವು 30 ವರ್ಷ ಹಿಂದ್ಗಡೆ ಹೋಗ್ಬಿಟ್ರೆ ನಾವು ಏನೇನಿಲ್ಲ. 30 ವರ್ಷ ಹಿಂದ್ಗಡೆ ಹೋದ್ರೆ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಮನೆ ಕಟ್ಕೊಂಡಿರ್ತೀವಿ, ನಮ್ಮ ಸ್ವಂತ ಜಾಗದಲ್ಲಿ ನಿಂತೀವಪ್ಪ ಅಂತ ನಾವು ಯಾರು ಅನ್ಕೊಂಡಿರಲಿಲ್ಲ. ಬಟ್ ಇದು ನಮ್ಮ ಒಳ್ಳೆಯ ಸಂಸ್ಕೃತಿ, ಸಂಸ್ಕಾರ ನಮ್ಮನ್ನ ಒಂದು ಒಳ್ಳೆ ಮಟ್ಟಕ್ಕೆ ತರ್ತದೆ. ಬಟ್ ಪ್ರಕಾಶ್ ಮಾತ್ರ ಖಂಡಿತವಾಗ್ಲೂ ಅವನು ಆ ತಾಯಿ ಆಶೀರ್ವಾದ, ತಾಯಿ ಕಷ್ಟ ಅವನಿಗೆ ಪ್ರತಿಫಲ ಸಿಕ್ಕಿದೆ. ತಂದೆ ಇರದಿದ್ರು ನಿಂತಿದ್ದ, ತಾಯಿ ಇರ್ಬೇಕಂತ ಹೇಳ್ತಾರ. ತಾಯಿ ಇದ್ರೆ ಎಲ್ಲವನ್ನೂ ನೋಡ್ಕೊತಾರ ಅನ್ನೋದಕ್ಕೆ ಉದಾಹರಣೆ ಅವರು. ಹಾಗಾಗಿ ಇವತ್ತು ಇದು ದೊಡ್ಡ ಬಳಗ. ಇದು ಏನೇ ಒಂದು ಸಾಧನೆ ಮಾಡಿದ್ರು, ಕೆಲಸ ಮಾಡಿದ್ರು, ಕಷ್ಟ ಇದ್ರು ಕೂಡ ಎಲ್ಲರೂ ಸೇರ್ಕೊಳ್ತಾರೆ, ಸಹಕಾರ ಕೊಡ್ತಾರೆ. ಯಾರ ಕಣ್ಣಲ್ಲಿ ನೀರು ಬರ್ತದೋ ಅವರಿಗೆ ಕಣ್ಣ ಒರೆಸುವಂತ ಕೆಲಸ ಮಾಡ್ತಿರ್ತೀವಿ ನಾವೆಲ್ಲರೂ. ಬಟ್ ಇದು ಒಳ್ಳೆ ಸಂಸ್ಕೃತಿ. ಬಟ್ ಯಾರೇ ಏನೋ ತೊಂದರೆ ಆದ್ರೂ ಕೂಡ ಹೀಗೆ ನಾವು ಸಾಗಬೇಕು. ಆಮೇಲೆ ಪ್ರಕಾಶ್ ಕೂಡ ಇನ್ ಮುಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೋಬೇಕು. ನಿನಗೆ ಕೈ ಹಿಡಿದಿರ್ತಕ್ಕಂಥ ಎಲ್ಲ ಹಿರಿಯರನ್ನ, ಬಂಧು ಬಳಗನ್ನ ನೀವು ಚೆನ್ನಾಗಿ ನೋಡ್ಕೋಬೇಕಂದ್ರೆ ಪ್ರೀತಿಯಿಂದ ಮಾತಾಡೋದು, ಏನಾರ ಕೈಲೇ ಸಹಾಯದಾಗ ಸಹಾಯ ಮಾಡೋದು, ಆಮೇಲೆ ಬಿದ್ದಾಗ ಎಬ್ಸೋದು, ಇದೆ ಆತರ ನಾವು ನಮ್ಮ ಸಂಸ್ಕೃತಿ ಬಂದಿದೆ. ನೀನು ಚೆನ್ನಾಗಿ ಬಾಳಿ ಬೆಳಗು, ತಾಯಿನ ಚೆನ್ನಾಗಿ ನೋಡ್ಕೊಂತ ಅಂತ 2 ಮಾತು ಅನಿಸ್ತೇನೆ. ಪೋಷಕರ ಒಂದು ಸ್ಥಾನದಲ್ಲಿ ಇದ್ಕೊಂಡು ಉಮೇಶ್ ಅಣ್ಣ ಹಾಗೂ ವಿದ್ಯಾವಾಣಿ ಅವರು ಒಂದು ಶಿಕ್ಷಣ ಮತ್ತು ಕೈ ತುತ್ತು ಕೊಟ್ಟಿದ್ದಕ್ಕೆ ಆ ಸಾಧನೆ ಮುಟ್ಟಿದಂತಹ ಪ್ರಕಾಶ್ ಅವರಿಗೆ ಸನ್ಮಾನ ಸಮಾರಂಭ. बोलो भारत माता की, बोलो भारत माता की, ವಂದೇ ವಂದೇ. ಇದೇ ಖುಷಿ ನಮ್ದು ಸೈನಿಕರಿಗೆ. ಇನ್ನೊಂದು ನಮ್ಮ ಉಮೇಶ್ ಅವರು ಒಂದು ಇಂಪಾರ್ಟೆಂಟ್ ಮಾತಾಡಿ ಸೈನಿಕ ಆಗಿರ್ತಾನೆ, ಆದ್ರೆ ಸೈನಿಕನಿಂದ ನಾವು ಯಾರು ಏನು ಆಗಿರಂಗಿಲ್ಲ. ಆದ್ರೆ ಸೈನಿಕ ಏನ್ ಕೊಡ್ತಾನೆ ಲಾಸ್ಟ್ ಗೊತ್ತಾ? ತಮಗೋಸ್ಕರ ತನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನು ಮರೆಯಾಗಿಟ್ಟು ದೇಶವನ್ನು ಕಾಯುವಂತ ಜವಾಬ್ದಾರಿಯನ್ನು ಮಾತ್ರ ಹೊತ್ಕೋತಾನೆ. ಸರ್, ಇದನ್ನ ಫೀಲ್ ಮಾಡ್ಕೋತಾರೆ ಸರ್. ಯಾಕಂದ್ರೆ ಒಬ್ಬ ಸೈನಿಕ ಆಗ್ಬೇಕಾದ್ರೆ ಇನ್ನೊಬ್ಬರಿಗೆ ಏನು ಸಹಾಯ ಕೊಟ್ಟಿರಂಗಿಲ್ಲ, ಅದೊಂದು ಜವಾಬ್ದಾರಿ ಮಾತ್ರ ತಗೊಂಡಿರ್ತಾನೆ. ತಮ್ಮೆಲ್ಲರನ್ನು ನಾನು ಖುಷಿಯಾಗಿ ಇಡೋಗೋಸ್ಕರ ನನ್ನ ಜೀವನವನ್ನೇ ಒತ್ತಿ ಇಡ್ತೀನಿ ಅಂತ. ಅದೇ ಶಿಕ್ಷಣ ಕೊಟ್ರೆ ಸೈನಿಕ ಆಗಿರ್ತಾನೆ, ಪೊಲೀಸ್ ವೆರಿಫಿಕೇಶನ್ ಕೊಟ್ರೆ ಸೈನಿಕ ಆಗಿರ್ತಾನೆ, ರೈತ ಅನ್ನ ಕೊಟ್ರೆ ಸೈನಿಕ ಆಗಿರ್ತಾನೆ, ತಮ್ಮೆಲ್ಲರ ಸಹಾಯದಿಂದ ಕೂಡ ಸೈನಿಕ ಆಗಿರ್ತಾನೆ. ಆದ್ರೆ ಸೈನಿಕನಿಂದ ತಾವೇನೂ ಆಗೋರಂಗಿಲ್ಲ. ಸೈನಿಕನಿಂದ ತಾವೆಲ್ಲರೂ ಆಗಿದ್ದಾರೆ ಅಂದ್ರೆ ಶೇಪ್ ಆಗಿ ಒಂದೇ ಆಗಿರ್ತೀರ. ಅದೇ ರಕ್ಷಣೆ ಮಾತ್ರ ನಾವು ಕೊಡಬಲ್ಲರು. ತಮ್ಮ ಪ್ರೀತಿ ನಮ್ ಜೊತೆ ಇದು ಶಾಶ್ವತವಾಗಿರ್ಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ಈ ಪ್ರೀತಿಗಾಗಿ, ಜಗ್ಗಾಳಿಗಾಗಿ
ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು ಹೀಗಾಗಿ ಜಗತ್ಪಾಲಗಾಗಿ ಅಭಿಮಾನಕ್ಕಾಗಿ ಕನಸು ಕಂಡೆ ನಾನು ಕನಸುಗಾರ ನಾನು ತಾಳೆಯನ್ನು ಮಾಯೆ ಇನ್ನು ತಿಳಿದರೆಗೆ ಇದ್ದ ಮೇಲೂ ಉಸಿರಾಡುವೆ ಮಾಯೆ ಸೋಲದು ನಾಳೆಗೆ ಈ ಶುಭ ವೇಳೆ ನನಗೆ ಹೂಮಾಲೆ ಗುರು ಇಲ್ಲದೆ ಗುರಿ ಮುಟ್ಟಿದೇನ ಹಠವಾದಿಯ ಈ ಪಯಣ ನಿಮಗಾಗಿ ಅನಿಸ್ಕೋಬೇಕಾಗತ್ತೆ. ಹೇಮಂತ್ ಸರ್, ರಾಜಣ್ಣ ಅವರು ಸೈನಿಕರ ಅಭಿಮಾನಿ ಮತ್ತು ಪೊಲೀಸರ ಅಭಿಮಾನಿಯಾಗಿ ನಮ್ ಜೊತೆ ಯಾವಾಗ್ಲೂ ಇರ್ತಾರೆ. ದಯವಿಟ್ಟು ಅವರ ಬಾಯಲ್ಲಿ ಒಂದೆರಡು ಮಾತನ್ನು ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಆರಾಧ್ಯ ದೈವ PSI ವಿಠಲ್ ನಾಯಕ್ ಸರ್ನ ಹೃದಯ ಬಂದರಲ್ಲಿ ಸ್ಮರಿಸುತ್ತಾ, ಅನಂತರ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗುರು ಹಿರಿಯರು, ತಾಯಂದಿರು, ಅಕ್ಕ ತಂಗಿಯರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕೆಂದೂರಿನ ವೀರ ಯೋಧಾಗಿರ್ತಕ್ಕಂಥ ಪ್ರಕಾಶ್ ಅವರು, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಆಗಲೇ ನಾನು ಕೂಡ ಬೆಳಿಗ್ಗೆ ಒಂದು ನಿಮಿಷ ಪ್ರಕಾಶ್ ಕೂತ್ಕೊಡ್ರಿ. ಹಿರಿಯರೆಲ್ಲ ಹಿಂದೆ ನಿಂತ್ಬಿಡ್ರಿ. ಹಿರಿಯರೆಲ್ಲ ನಿಂತ್ಬಿಡ್ರಿ. ಒಂದು ಸಾಧನೆ ಮಾಡುತ್ತಿರ್ತಾರ. ಈ ಒಬ್ಬ ಸೈನಿಕ ಇವತ್ತ ಸೈನಿಕನಾಗಬೇಕಂದ್ರ ಸಸಿ ಇರ್ತದ. ಆ ಸಸಿಗೆ ನೀರ್ ಹಾಕಿ ಇವತ್ತು ಮರವಾಗಿ ಬೆಳೆಸಿದಕ್ಕಂತ ಆ ಇಬ್ಬರು ತಾಯಂದಿರ ಬೆಳಿಗ್ಗೆ ಸರ್ ಮಾತಾಡ್ಬೇಕಾದ್ರೆ ನಮ್ಗೆ ಹೇಳಿದ್ರೆ ತುಂಬಾ ಕಡುಬಡತನದಲ್ಲಿ ಜನಿಸಿದ್ರು ಕೂಡ, ಎಷ್ಟೋ ನಿಂದನೆಗಳು ಬಂದರೂ ಕೂಡ ಅವ್ರಿಗೆ ಸರ್ ಮಾರ್ಗದರ್ಶಕರಾಗಿ ನಿಂತು ಬೀಳುವಾಗ ಆ ಸೈನಿಕರನ್ನು ಎಬ್ಬಿಸಿದಂತ ಉಮೇಶ್ ಜಾಧವ್ ಸರ್ ಅವ್ರಿಗೆ ಒಂದು ಚಪ್ಪಾಳೆ ಬರಬೇಕು. ಯಾಕಂದ್ರೆ ಇವತ್ತ ಸನ್ಮಾನ ನೋಡಕತ್ತೀರಿ, ಅವನ್ ಹಿಂದಿರೋ ಕಷ್ಟ ನೋಡಿದಂತಾರ ಉಮೇಶ್ ಜಾಧವ್ ಸರ್. ಅವರ ಎಷ್ಟು ಆ ಸೈನಿಕನಾಗಲಿಕ್ಕೆ ಎಲ್ಲಾ ಸಹಾಯ ಮಾಡಿದ್ದಾರೆ. ಅದು ಕಾಣದ ಕೈ ತರ. ಹಾಗೆ ಅವಾಗಲೇ ಹೇಳಿದ್ರು, ಹಾಸ್ಟೆಲ್ ವಾರ್ಡನ್ಗಳು ಆ ಪ್ರಕಾಶ್ ಜಾಸ್ತಿ ತಿಂತಿದ್ದ ಅಂತೇಳಿ ಅವ್ರಿಗೆ ಹೇಳಕ್ ನಾ ಒಂದ್ ಇಷ್ಟಪಡ್ತೀನಿ. ಕಮ್ಮಿ ತಿಂದವರೆಲ್ಲ ಊರಾಗಿಲ್ಲೇ ತಿಂದ ಅಡ್ಡಾಡಕತ್ತಾರ. ಜಾಸ್ತಿ ತಿಂದಿದ್ದಕ್ಕ ಎದಿಗೆ ಕೊಟ್ಟ ಆ ದೇಶ ಕಾಯಕ ಅಂತೇಳಿ ಆ ದೇವ್ರ ಸೃಷ್ಟಿ ಮಾಡಿದ ಆ ಸೈನಿಕ ಅಂತೇಳಿ ಈ ಮೆಸೇಜ್ ಅವ್ರು ತಲುಪ್ಲಿ. ಯಾಕಂದ್ರ ಸೈನಿಕ ಆಗಬೇಕಾದ್ರ ಬಲಿಷ್ಠ ಬೇಕ, ಸೊಳ್ಳಿಗತೆ ಇದ್ರ ಆಗಂಗಿಲ್ಲ ಅವ್ರ ಗತೆ. ಯಾಕಂದ್ರ ಅಲ್ಲಿ ಒಬ್ಬ ಸೈನಿಕನಿಂದ ಇಡೀ ದೇಶನೇ ಸುಖನಿದ್ರೆ ಮಾಡ್ತತಿ. ಯಾಕಂದ್ರ ಅದಕ್ಕ ಸೈನಿಕರಾಗಕ ಡಬಲ್ ಗುಂಡಿಗೆನೆ ಬೇಕಾಗತ್ತೆ. ಚಳಿ, ಮಳಿ, ಬಿಸಿಲು ಎಲ್ಲವನ್ನು ಲೆಕ್ಕಿಸದೆ 24x7 ಡ್ಯೂಟಿ ಮಾಡ್ತಾರ ಅವ್ರು. ಇದುವರೆಗೆ ಸೈನಿಕ ಯಾವತ್ತು ಶತ್ರು ದಾಳಿಗೆ ಬೆಂಡ್ ತೋರಿಸಿ ಬಂದಿಲ್ಲ, ಎದೆ ತೋರಿಸಿ ಬಂದನ. ಅಂತ ಸೈನಿಕ ಕೆಂದೂರಿನಲ್ಲಿ ಮತ್ತೊಬ್ಬ ಸೈನಿಕ ಸೃಷ್ಟಿಯಾಗ್ಯಾನ. ಈ ಸೈನಿಕ ಇನ್ನಷ್ಟು ಉನ್ನತ ಹುದ್ದೆಗೆ ಏರಲಿ. ಜೊತೆಗೆ ಆ ವ್ಯಕ್ತಿಯನ್ನ ಸಮಾಜದಲ್ಲಿ ಕಾಣುವಂತೆ ಮಾಡ್ತಾರೆ. ಅದಕ್ಕೆ ರಾಜ್ಯಪ್ರವರವರು ನನ್ನ ಬಹಳ ಹೆಮ್ಮೆ. ಯಾಕಂತಂದ್ರೆ ನಾನು ಕೆಲವೊಂದಿಷ್ಟು ದೇಶಗಳ ಹಿಂದೆ ಅವರಿಗೆ ಪರಿಚಯ ಆಗಿದ್ದೆ.
ಅವರ ಒಂದು ಸ್ಟೇಟಸ್ ಗಳನ್ನ ನೋಡಿದಾಗ ಸಾಕಷ್ಟು ಜನ ಸೈನಿಕರು, ಸಾಕಷ್ಟು ಜನ ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಿ ರಾಜಪ್ಪ ಅವರು ಅವ್ರನ್ನ ಸನ್ಮಾನಿಸ್ತಾರೆ. ಕುಟುಂಬಸ್ಥರ ಜೊತೆಗೆ ಅವರ ಜೊತೆಗೆ ಊಟವನ್ನು ಮಾಡ್ತಾರೆ. ಬಹಳ ಖುಷಿ ಅನಿಸ್ತದ. ಅಂತ ಒಂದು ಭಾವನೆ ಬರ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಾವು ಎಷ್ಟೇ ಕೃತಜ್ಞತೆಯನ್ನು ಹೇಳಿದ್ರು ಸಾಲಲ್ಲ. ಈ ಒಂದು ಫಂಕ್ಷನ್ ಬಂದು ಈ ಒಂದು ಸೈನಿಕರ ಜೀವನ ಹೇಗಿರ್ತದ, ಯಾರನ್ನ ನಾವು ಜಾಸ್ತಿ ಗೌರವಿಸಬೇಕು ಅನ್ನುವಂತ ಮಾತುಗಳನ್ನ ಹೇಳಿದಂತ ರಾಜಪ್ಪ ಅವರಿಗೆ ನಮ್ಮ ಕುಟುಂಬಸ್ಥರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕಂತ ಧನ್ಯವಾದಗಳು. ಸ್ಫೂರ್ತಿದಾಯಕವಾದ ಮಾತುಗಳನ್ನು ಮಾಡಿರುವಂತಹ ರಾಚಪ್ಪಣ್ಣವರು ಮತ್ತು ಉಮೇಶ್ ಗುರುಗಳಿಗೆ. ಈ ದೇಶದ ವ್ಯವಸ್ಥೆಯಲ್ಲಿ ಏನು ನಾವು ಲೋಪವನ್ನು ಕಾಣ್ತೀವಿ ಅಂತಂದ್ರೆ, ಎಂತಹ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅಂತಂದ್ರೆ, ದೇಶಕ್ಕೆ ಅನ್ನ ನೀಡುವ ಅನ್ನದಾತನಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ದೇಶದ ಗಡಿ ಕಾಯುವ ಸೈನಿಕರ ಕುಟುಂಬಗಳಿಗೆ ಸರಿಯಾದ ರಕ್ಷಣೆ ಇಲ್ಲ. ಆದ್ರೂ ಕೂಡ ಸೈನ್ಯದಲ್ಲಿರುವಂತಹ ಸೈನ್ಯಾಧಿಕಾರಿಗಳು, ಸೈನಿಕರು ಯಾವುದೇ ಒಂದು ಆಮಿಷಗಳಿಗೆ ಬಲಿಯಾಗದೆ ತಮಗೆ ವಹಿಸಿದ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ಜೊತೆಗೆ ದೇಶದ ಪ್ರತಿಯೊಬ್ಬ ಪ್ರಜೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವಂತಹ ಈ ಸೈನ್ಯದ ವೃತ್ತಿ ಏನಿದೆ, ಬಹಳಷ್ಟು ಕಷ್ಟದಾಯಕವಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ನಾವೆಲ್ಲ ಅತಿ ಹೆಚ್ಚು ಗೌರವವನ್ನು ಕೊಟ್ಟಾಗ ಮಾತ್ರ ಈ ನೆಲದ ಒಂದು ಋಣವನ್ನು ತೀರಿಸೋದಕ್ಕೆ ಸಾಧ್ಯವಾಗುತ್ತೆ. ಬಹಳಷ್ಟು ದಿನಮಾನಗಳಲ್ಲಿ ನಾವು ಸಭೆ ಸಮಾರಂಭಗಳನ್ನ, ಜಾತ್ರಾ ಮಹೋತ್ಸವಗಳನ್ನು ಆಚರಣೆ ಮಾಡುವಾಗ ಸ್ಥಳೀಯವಾಗಿ ಸಾಧನೆ ಮಾಡಿದಂತಹ ಸಾಧಕರನ್ನು ಖಂಡಿತವಾಗಿ ಗುರುತಿಸ್ತೇವೆ. ಈಗಾಗಲೇ ಪ್ರಕಾಶ್ ಅವರು ಸೈನ್ಯಕ್ಕೆ ಸೇರುವಾಗ ನಮ್ಮಲ್ಲಿ ಜಾತ್ರೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪ್ರಕಾಶ್ ಅವರನ್ನ ಸನ್ಮಾನ ಮಾಡಬೇಕು ಅಂತಂದ್ರೆ ಆ ಜಾತ್ರಾ ಸಂದರ್ಭದಲ್ಲಿ ಅವರು ಉಪಸ್ಥಿತರು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರ ತಾಯಿಯನ್ನ ಕರೆಸಿ ಇಡೀ ಜಾತ್ರೆಯಲ್ಲಿ ನೆರೆದಂತಹ ಎಲ್ಲ ಜನಸಮೂಹದ ಮಧ್ಯೆ ಅವರಿಗೆ ತಾತ್ವಿಕವಾದಂತಹ ಒಂದು ಗೌರವವನ್ನು ಸಮರ್ಪಣೆ ಮಾಡಿ ಅವತ್ತಿನ ದಿನಮಾನಗಳಲ್ಲಿ ಊರಿನ ಎಲ್ಲ ತಾಯಂದಿರಿಗೆ ಆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತ ಹೆಣ್ಣು ಮಗಳು ತನ್ನ ಮಗುವಿಗೆ ತಂದೆಯಾಗಿ, ತಾಯಿಯಾಗಿ, ಬಂಧುವಾಗಿ, ಬಳಗವಾಗಿ ಒಂದು ಮಾರ್ಗದರ್ಶನ ಮಾಡುವುದರ ಮೂಲಕ ಮಗ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ಆ ಗೌರವ ಕೇವಲ ತಾಯಿಗೆ ಮಾತ್ರ ಅಲ್ಲ, ಇಡೀ ಊರಿನ ತಾಯಂದರಿಗೆ ನಾವು ಗೌರವ ಸಮರ್ಪಣೆ ಮಾಡುವ ಕೆಲಸವನ್ನ ಈಗಾಗಲೇ ನಾವು ಮಾಡಿ ಮುಗಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕೇಳಿಸ್ಕೊಳ್ರಿ, ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರಿದಾಗ ಪ್ರಕಾಶ್ ಅವರನ್ನ ಅವತ್ತಿನ ಕಾರ್ಯಕ್ರಮಕ್ಕೆ ಆಮಂತ್ರಿಸಿಕೊಂಡು ನಮ್ಮ ಗ್ರಾಮದ ಸುತ್ತಮುತ್ತಲಿರುವಂತಹ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದವರಿಗೂ ಹಾಗೂ ಹಾಲಿ ಸೈನ್ಯದಲ್ಲಿರುವಂತಹ ಸೈನಿಕರನ್ನ ಗುರುತಿಸಿ ಮತ್ತೊಮ್ಮೆ ಅವರಿಗೆ ಗೌರವ ಸಮರ್ಪಣೆ ಮಾಡುವ ಕೆಲಸವನ್ನ, ಆ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಎಂಬ ಮಾತನ್ನ ತಮ್ಮೆಲ್ಲರ ಮುಂದೆ ನಾನು ಪ್ರಸ್ತಾಪ ಮಾಡೋದಕ್ಕೆ ನಾನು ಬಯಸ್ತೇನೆ. ಧನ್ಯವಾದಗಳು.